ಹಲೋ ಫ್ರೆಂಡ್ಸ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿನಾ ಭೀಮಾಶಂಕರ್ ಬ್ಲಾಗ್. ಫ್ರೆಂಡ್ಸ, ಇವಾಗ 5 ಗಂಟೆ ಮಾರ್ನಿಂಗ. ಇವಾಗ ಹೆದ್ದೇವಿ. ನಮ್ಮ ದಿವಿತು ಹೋಮ್ವರ್ಕ್ ಸಿಕ್ಕಾಪಟ್ಟೆ ಕೊಡತ್ತಾರೆ ಫ್ರೆಂಡ್ಸ. ಪಾಪ ರಾತ್ರಿ ಮಾಡೋಕೆ ಅಷ್ಟೆಲ್ಲ ಆಗ್ವತ್ತು. ಬೆಳಗ್ಗೆ 5 ಗಂಟೆ ಕೇಳಾಕತ್ತಾನ. ಎದ್ದು ಹೋಮ್ವರ್ಕ್ ಮಾಡಾಕತ್ತಾನ. ಇವಾಗ ಸಿಕ್ಕಾಪಟ್ಟೆ ನೆಗಡಿ ಬಂದೈತಿ. ಆದ್ರೂ ಹೋಮ್ವರ್ಕ್ ಸಿಕ್ಕಾಪಟ್ಟೆ ಕೊಡತ್ತಾರ ಅಂತೇಳಿ ಎದ್ದು ಮಾಡಾಕತ್ತಾನ. ಬೆಳಗ್ಗೆ 5 ಗಂಟೆ ಕೇಳತ್ತಾನ ರೀ. 2-3 ದಿವಸ ಆಯಿತು. ಅವ ಹುಷಾರಿಲ್ಲ ಅಂತ ಫ್ರೆಂಡ್ಸ್. 3 ದಿವಸ ಸ್ಕೂಲ್ ಬಿಟ್ಟ. 3 ದಿವಸದ್ದು ಇವಾಗಿಂದ ಎಲ್ಲ ಕೂಡ ಒಟ್ಟಿಗೆ ಕೊಡಾಕತ್ತಾರ ಅವಂಗೆ. ಪಾಪದ ಎಷ್ಟು ಹೋಮ್ವರ್ಕ್ ಕೊಡಬೇಕು, ಆದರೆ ಅಷ್ಟು ಜಾಸ್ತಿ ಕೊಡಕ್ಕೆ ಹೋಗ್ಬೇಡ್ರಿ. ಯಾರೋ ಟೀಚರ್ಸ್ ನೋಡಾತಿದ್ರು ಸಣ್ಣ ಮಕ್ಕಳಿಗೆ ಅವ್ಕೆ ಹೆಂಗೆ ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾವಂದ್ರೆ ನಾವು ಮಾಡ್ಲಿಕ್ಕೆ ಬಡಿತಾರಂಥೇಳಿ ಅವನು 1 ಅವರ್ಗೊಂದು ಸರ್ತಿ ಹೇಳೋದು ಮಾಡಾಕತ್ತಾನ. ಹೋಮ್ವರ್ಕ್ ಐತೆ ಅಂಥೇಳಿ ಪಾಪ ಅದಕ್ಕೆ ಸರಿಯಾಗಿ ನಿದ್ದೆನೂ ಮಾಡುವಲ್ಲವನ್ನ. ಯಾರು ಟೀಚರ್ಸ್ ನೋಡಾತಿದ್ರೆ ಈ ಥರಗೆ ಮಕ್ಳಿಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಪಾಪ ಯಾವ ಟೈಮಿಗೆ ಅದು ಏನು ಹೋಮ್ವರ್ಕ್ ಮಾಡ್ತಾವೋ. ಎಕ್ಸಾಂಪಲ್ ನಮ್ಮ ಮಗಂತ ಹೇಳ್ತೀನಿ ನೋಡ್ರಿ. 5 ಗಂಟೆಗಿಂದ ಮಾಡಾಕತ್ತಾನ. ಅದಕ್ಕೆ ಟೀಚರ್ಸಿಗೆ ಹೇಳೋದು, ಹಾಯ್ ಮಾಡಬೇಕು. Hi. ಗುಡ್ ಮಾರ್ನಿಂಗ್. Good morning. ಫ್ರೆಂಡ್ಸ್, ಇವಾಗ 6 ಗಂಟೆ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡೀವಿ. ಚಹಾ ಇಟ್ಟೀನಿ ಫ್ರೆಂಡ್ಸ್. ನಮ್ಮ ಮನೆಯವರಿಗೆ ಚಹಾ ಮಾಡಿ ಆಮೇಲೆ ಇವತ್ತು ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ಮಾಡಬೇಕು. ದಿವಿತ್ಗೆ ಮೊಳಕೆ ಕಾಳು ಪಲ್ಯ, ಚಪಾತಿ ಮಾಡಿ ಡಬ್ಬಿ ಹಾಕಬೇಕು. ಆಮೇಲೆ ನಾಷ್ಟಕ್ಕೆ ಏನು ಬೇಡ್ತಾರೆ ನೋಡ್ಬೇಕು ಫ್ರೆಂಡ್ಸ್. ಏನು ಬೇಡ್ತಾರೆ ನೋಡಿ ಮಾಡಬೇಕು. ಫ್ರೆಂಡ್ಸ, ಎಲ್ಲರೂ ಹೇಳಕತ್ತಾರ ನೀವು ಮಾತಾಡೋ ವಾಯ್ಸ್ ಕೇಳಬಾರ್ದಂತೇಳಿ. ಅದಕ್ಕೆ ಸ್ಪೀಕರ್ ತೊಗೊಂಡೇನಿ. ಕೇಳಿಸ್ತಾವಿಲ್ಲೋ ಅದು ಗೊತ್ತಾಗತ್ತು. ಅದಕ್ಕೆ ಫ್ರೆಂಡ್ಸ ನೋಡೋಣ, ಇದು ಮಾಡಾಕತ್ತೀನಿ ವಿಡಿಯೋ. ಕೇಳಿಸ್ತೈತೋ ಇಲ್ಲೋ ಅಂಥೇಳಿ. ಫ್ರೆಂಡ್ಸ, ಚಹಾ ಕುದಿಯಾಕತ್ತೈತಿ. ಇದಕ್ಕೆ ಹಾಲು ಹಾಕ್ತೀನಿ ನಿಮಗೆ. ಫ್ರೆಂಡ್ಸ, ಇವಾಗ ಚಪಾತಿ ಮಾಡೋಕೆ ಹಿಟ್ಟು ನಾದ್ತೀನಿ. ಹಿಟ್ಟು ನಾದಿಟ್ಟು ಆಮೇಲೆ ಬಾಜಿನ ಮಾಡ್ಕೋತಕ ಕರೆಕ್ಟ್ ರೆಡಿ ಆಗ್ತೈತೆ. ಚಪಾತಿ ಹಿಟ್ಟು ಫ್ರೆಂಡ್ಸ್ ಎಷ್ಟು ನೆನಿತೈತಿ ಟೇಸ್ಟ್ ಮೆತ್ತಗಾಗ್ತಾವ ಚಪಾತಿಗೆ. ಫ್ರೆಂಡ್ಸ್, ಇನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ, ನೋಡ್ರಲ್ಲ ಫ್ರೆಂಡ್ಸ, ಅವರ ನಮ್ಮ ಅತ್ತೆಯವ್ರ. ಫ್ರೆಂಡ್ಸ, ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಮ್ಯಾರೇಜ್ ವಿಡಿಯೋ ಹಾಕೇನಲ್ಲ ಅದಕ್ಕೆ ವಾಯ್ಸ್ ಓವರ್ ಕೊಡಕ್ಕೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ನನಗೆ. ಹಂಗೆ ವಿಡಿಯೋಗಳು ಹಾಕೀನಿ. ಆಮೇಲೆ ಲಾಸ್ಟ್ ದಾರೆ ವಿಡಿಯೋ ಹಾಕೇನಿಲ್ಲ, ಅದು ಪೂರ್ತಿ ವಿಡಿಯೋ ಮಾಡಿಲ್ಲ. ಮಕ್ಕಳು ನಾ ಕೆಲ್ಸದಾಗ ಹಂಗೆ ಓಡಾಡಕತ್ನಿ, ಅದೇನು ವಿಡಿಯೋಕ್ಕೆ ನಾ ಲಕ್ಷ್ಯ ಕೊಟ್ಟಿಲ್ಲ ಫ್ರೆಂಡ್ಸ. ಸಣ್ಣ ಮಕ್ಕಳು ವಿಡಿಯೋ ಮಾಡ್ಯಾವು. ಅವಕ್ಕೆ ಎಷ್ಟು ತನಕ ಮಾಡೋಕ್ಕಾಗ್ತೈತೆ ಅಲ್ಲಿ ತನಕ ಸಾಧ್ಯ ಆಗ್ತೈತೆ ಅಷ್ಟು ಮಾಡಿ. ಅವು ಏನು ಮಾಡ್ಯಾವ, ಫೋನ್ ಹತ್ರನೇ ಇಟ್ಕೊಂಡ್ಬಿಟ್ಟವು. ನಾ ಅದನ್ನ ನೋಡೋಕೆ ಹೋಗಲಿಲ್ಲ ಫ್ರೆಂಡ್ಸ. ಇವಾಗ ನಾ ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದ್ನಿ, ವಿಡಿಯೋ ಅರ್ಧೋಟಾಯಿತು. ಅಷ್ಟೇ ವಿಡಿಯೋ ಹಾಕೇನಿ ಫ್ರೆಂಡ್ಸ, ನೋಡಲಿ ಅಂತ ಹೇಳಿ. ನೋಡ್ರಿ ಫ್ರೆಂಡ್ಸ, ಯಾವ ಥರ ನಂಗೆ ಮಾಡಿದಾರ ಏನಂಥೇಳಿ ನೋಡಿ. ಒಂದು ಲೈಕ್ ಸೇರಿ ಕಾಮೆಂಟ್ ಮಾಡೋದ ಮರಿಬೇಡ್ರಿ. ಆಮೇಲೆ ಮನೆಯವ್ರು ಈಗ ಹೇಳತ್ತಾರ, ಹೇಳೋದು ಲೇಟ, ಮನಗೋದು ಲೇಟ.
ಆಮೇಲೆ ಇವತ್ತು ನಮ್ಮ ಮಗಳು ಫೋನ್ ಮಾಡಿದ್ಲು ಇವಾಗ 6:10ಕ್ಕೆ ಕಾಲ್ ಮಾಡಿದ್ಲು. 2 ನಿಮಿಷ ಅಷ್ಟು ಮಾತಾಡಿದ್ಲು. ಏನು ಮಾತಾಡ 2 ನಿಮಿಷ 3 ನಿಮಿಷದಾಗ ಏನು ಮಾತಾಡ್ಬೇಕು ಮಕ್ಕಳು ಪಾಪ. ಆರಾಮ ಅಂತ ಇಷ್ಟೇ ಕೇಳೋದಾಗ ಎಲ್ಲರೂ ಕೇಳ್ಬೋದು ಅಷ್ಟೇ ಟೈಮ್ ಆಯಿತು. ಆಮೇಲೆ ಮತ್ತೆ ಈವ್ನಿಂಗ್ ಒಂದ್ಸರಿ ಕಾಲ್ ಇರ್ತೈತಿ ಫ್ರೆಂಡ್ಸಿಗಿದೆ. ಅಂದ್ರೆ ಮಾರ್ನಿಂಗ್ 5 ನಿಮಿಷ, ಸಾಯಂಕಾಲ 5 ನಿಮಿಷ ಇರ್ತಿದ್ವಿ. ಅದಕ್ಕೆ ಆಕಿಗೆ 2 ನಿಮಿಷ ಮಾತಾಡಿ ಇಟ್ಟ ಸಾಯಂಕಾಲ ಮಾತಾಡ್ತೀನಿ ಅಂತ ಹೇಳಿ ಹೋದ್ಲು. ಯಾಕಂದ್ರೆ ಸ್ಕೂಲ್ಗೂ ಟೈಮ್ ಆಗ್ತಿರ್ತದೆ ಫ್ರೆಂಡ್ಸ್. ಇವಾಗ ಆಕಿ ಜಾಗಿಂಗ್ ಹೋಗಿ ಬಂದಿರ್ತಾಳೆ 4:15 ಅಂದರೆ ಜಾಗಿಂಗ್ ಹೋಗಿರ್ತಾಳೆ. 4:15 ಜಾಗಿಂಗ್ ಹೋಗಿ ಬಂದು ಆಮೇಲೆ ಎಕ್ಸಸೈಸ್ ಮಾಡಿಸ್ತಾರಂತೆ. ಅದೆಲ್ಲ ಮಾಡಿ ಇವಾಗ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತು ಹಾರ್ಲಿಕ್ಸ್ ಎಲ್ಲ ಹಾಲು ಕುಡಿಯೋರು ಹಾರ್ಲಿಕ್ಸ್ ಕುಡಿಯೋ ಹಾಲು ಹಾಕ್ಸ್ಕೊಡ್ತಿರ್ತಾರೆ. ಅದನ್ನು ಕುಡ್ಕೊಂಡು ಮತ್ತು ಕ್ಲಾಸಿಗೆ ಅಟೆಂಡ್ ಆಗ್ಬೇಕು. ಅವಾಗ 8:30 ತನಕ ಕ್ಲಾಸ್ ಇರ್ತದೆ ಫ್ರೆಂಡ್ಸ್ ಅವ್ರಿಗೆ. 7 ಗಂಟೆಯಿಂದ 8:30 ಅಷ್ಟು ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ನಾಷ್ಟ ಮಾಡ್ಕೊಂಡು ಡೈಲಿ ವೆರೈಟಿ ನಾಷ್ಟ ಇರ್ತದೆ ಫ್ರೆಂಡ್ಸ್. ಒಂದೇ ಥರ ಏನು ಹಾಕಂಗಿಲ್ಲ ಅವ್ರ. ನಾಷ್ಟ ಮಾಡ್ಕೊಂಡು ಮತ್ತು ವಾಪಸ್ ಸ್ಕೂಲಿಗೆ ಹೋಗ್ಬೇಕು ಅವ್ರ. ಅದಕ್ಕೆ ಬೇಗ ಕಾಲ್ ಕಟ್ ಮಾಡಿದ್ಲು. ಈವ್ನಿಂಗ್ ಟೈಮ್ ಇರ್ತೈತಿ ಮಮ್ಮಿ, ಯಾಕಂದ್ರೆ 4 ಗಂಟೆಗೆ ಸ್ಕೂಲ್ ಬಿಡ್ತೈತಿ. 4 ಗಂಟೆಯಿಂದ 4:30 ತನಕ ಫ್ರೀ ಇರ್ತೀವಿ. ಆ ಟೈಮ್ದಾಗ ಕಾಲ್ ಮಾಡ್ತೀನಿ ಅಂತಂದ್ರೆ 4:30 ತನಕ ಫ್ರೀ ಇರ್ತಾರೆ. 4:30 ಸ್ನ್ಯಾಕ್ಸ್ ಇರ್ತೈತಿ. ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ಕ್ಲಾಸಿಗೆ ಹೋಗ್ತಾರೆ. ಕ್ಲಾಸಿಗೆ ಹೋದ್ರೆ ಫ್ರೆಂಡ್ಸ ಅವ್ರ ಮತ್ತು 8:15 ತನಕ ಕ್ಲಾಸ್ ಇರ್ತೈತಿ ಅಂತ. 8:15 ಕ್ಲಾಸ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾರೆ. ರೂಮಿಗೆ ಹೋದ ನಂತರ ಮತ್ತು 11:30 ತನಕ ಸ್ಟಡಿ ಮಾಡಿಸ್ತಾರೆ. ವಾರ್ಡನ್ಗಳು ಇರ್ತಾರಲ್ಲ ಟೀಚರ್ಸ್, ಅವರ 11:30 ತನಕ ಸ್ಟಡಿ ಮಾಡಿಸಿ 11:30 ಮಲ್ಕೋತಾವೆ ಮಕ್ಕಳು. 11:30 ಮಲ್ಕೊಂಡು ಮಾರ್ನಿಂಗ್ ಮತ್ತು 4 ಗಂಟೆಗೆ ಹೇಳ್ಬೇಕು ಫ್ರೆಂಡ್ಸ್ ಅವ್ರ. ಅದೇ ಇಲ್ಲಿ ಬಂದರೆ ಹೇಳಂಗಿಲ್ಲ ಅವಳ. ಇಲ್ಲಿ ಬಂದರೆ 8 9 ಎಬ್ಬಿಸ್ರು ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾವು ಮಲ್ಕೊಳ್ಳಿ ಅಂತೇಳಿ ಮಂತ್ ಬಂದ್ರೆ ಫುಲ್ ನಿದ್ದಿನ ಮಾಡಿ ಹೋಗ್ಯಾಳ್ರಿ ಫ್ರೆಂಡ್ಸ್ ಆಕಿ. ಅಷ್ಟು ನಿದ್ದೆ ಅವು ಕಡ್ದಿನಾಗೈತಿ. ಯಾಕಂದ್ರೆ ಇನ್ನೂ ಸಣ್ಣ ಅದಾವಲ್ರಿ, ಅವ್ರೇನು ದೊಡ್ಡ ಮಕ್ಕಳಲ್ಲ, ಸಣ್ಣ ಮಕ್ಕಳು ಅದಾರ. ನೋಡ್ರಿ ತನ್ನಾಗಿ ಇದನ್ನ ಮೆತ್ತಗೆ ನಾದಿಟ್ಟು ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ರೆ ಫ್ರೆಂಡ್ಸ, ಇದು ಹಿಟ್ಟು ನೆನತೈತಿ. ನೆನೈತಿ ಅಂದ್ರೆ ಚಪಾತಿ ಚಲೋ ಆಗ್ತಾವ. ಫ್ರೆಂಡ್ಸ ನಮ್ಮನೆ ಚಹಾ ಕುಡಿತಾರಂತ. ಚಹಾ ಸೋಸ್ಕೊಡ್ತೀನಿ. ಫ್ರೆಂಡ್ಸ ಇದು ಮೊಳಕೆ ಕಟ್ಟಿದ ಕಾಳು ಇರ್ತೈತಲ್ಲ, ಇದಕ್ಕೆ ಉಳ್ಳಾಗಡ್ಡಿ ಇದು ಹಾಕಕ್ಕೆ ಹೋಗ್ಬಿಡತ್ರಿ. ಯಾಕೆ ಗೊತ್ತಾ ಫ್ರೆಂಡ್ಸ, ಉಳ್ಳಾಗಡ್ಡಿಗಿಂತನೂ ಹಂಗೆ ಒಗ್ಗರಣೆ ಹಾಕಿರೋ ಟೇಸ್ಟ್ ಬರ್ತೈತಿ. ನಾ ಇದಕ್ಕೆ ಇವಾಗ ಎಣ್ಣೆ ಹಾಕೊಳಕತ್ತೀನಿ. ಸ್ವಲ್ಪ ಜೀರಿಗೆ ಹಾಕೋತೀನಿ. ಜೀರಿಗೆ ಚಟಪಟ ಸಿಡಿದ ನಂತರ ಫ್ರೆಂಡ್ಸ ಅದಕ್ಕೆ ಖಾರ, ಉಪ್ಪು, ಅರಿಶಿಣ ಪುಡಿ ಅಷ್ಟು ಹಾಕೊಂಡು ಈ ಮೊಳಕೆ ಕಟ್ಟಿದ ಕಾಳು ನೀರೇ ನೆನೆಸೇನಲ್ರಿ ಫ್ರೆಂಡ್ಸ್, ಇವನ್ನ ಹಾಕಿ ಬಿಡೋದು. ಅದಕ್ಕೆ ಜಾಸ್ತಿ ನೀರು ಹಾಕಿ ಬೇಯಿಸೋದಿಲ್ಲ, ಸ್ವಲ್ಪ ನೀರು ಹಾಕಿ ಬೇಯಿಸೋದು. ಇವಾಗ ಅರಿಶಿಣ ಪುಡಿ ಹಾಕ್ತೀನಿ ಇದಕ್ಕೆ. ಆಮೇಲೆ ಸ್ವಲ್ಪ ಖಾರ ಹಾಕ್ತೀನಿ. ಖಾರ ಆದ ತಕ್ಷಣ ಮೊಳಕೆ ಕಾಳುಗಳು ಹಾಕ್ತೀನಿ.
ಫ್ರೆಂಡ್ಸ್ ಈ ಉಳ್ಳಾಗಡ್ಡಿ ಹಾಕಿದ್ರೆ ಏನಾಗ್ತದೆ ಗೊತ್ತಾ, ಒಂಥರ ಮೆತ್ತಗ ಬಾಜಿ ಆಗ್ತೈತಿ. ಸ್ವಲ್ಪ ಇದು ಕುರು ಕುರು ಅನ್ಬೇಕು ಅಂದ್ರೆ ಟೇಸ್ಟ್ ಹೆಚ್ಚಾಗ್ತೈತಿ. ನೀರ್ ಹಾಕಂಗಿಲ್ಲ ಫ್ರೆಂಡ್ಸ್, ಇದೆ ಎಣ್ಣೆ ಒಳಗ ಕುದಿಬೇಕು ಕಾಳ. ಇವಾಗ ಒಂದ್ ಚಿಟಿಕೆ ಉಪ್ಪ ರುಚಿ ತಕ್ಕಷ್ಟ. ನಾವು ಮಸಾಲೆ ಕಾಳ ಹಾಕಿರ್ತೀವಿ, ಮತ್ತು ಅದ್ರ ಮ್ಯಾಲ ಒಂದ್ ಸ್ವಲ್ಪ ಹಾಕ್ತೀನಿ. ಇಷ್ಟು ಉಪ್ಪು ಹಾಕೊಂಡ ಇದನ್ನ ತಿರುವಾಡಿ ಬಾಳೆ ಮುಚ್ಚಿಬಿಟ್ರೆ ಕಾಯಿಪಲ್ಲೆ ರೆಡಿ ಆಗ್ತೈತಿ. ಮ್ಯಾಲ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಆಮೇಲೆ ಫ್ರೆಂಡ್ಸ್ ಕಾಯಿಪಲ್ಲೆ ಇಷ್ಟ ಕಾಸ್ಟ್ಲಿ ಆಗೈತಿ ಎಲ್ಲಾನು. ಮೊನ್ನೆ ಸ್ವಲ್ಪ ಒಂದು ಇಷ್ಟ ಕಟ್ಟಿದ್ರಿ ಫ್ರೆಂಡ್ಸ್, ತಗೊಂಡ್ ಬಂದೇನಿ ಕೊತ್ತಂಬರಿ 10 ರೂಪಾಯಿ ಅಂತ. 15 ರೂಪಾಯಿಗೆ 2 ಬೀಳಿದ್ನ, ಕೊಡ್ಲಿಲ್ಲ. ಫ್ರೆಂಡ್ಸ ಇವಾಗ ಎಲ್ಲ ಕೆಲಸ ಮುಗೀತು. ಎಲ್ಲ ಮುಗೀತಂತಾನೆ ಇಲ್ಲ, ಇನ್ನು ಸಾಂಬಾರ್ದು ಸ್ವಲ್ಪ ರೆಡಿ ಮಾಡೋದೈತಿ. ದಿವಿತು ಸ್ಕೂಲಿಗೆ ಹೋದ, ಪಪ್ಪ ಮಮ್ಮಿ ಊರು ಹೊಂಟಿರು, ಅವರು ಹೋದ್ರು. ಇನ್ನು ಸ್ವಲ್ಪ ಸಾಂಬಾರ್ ಮಾಡ್ಬೇಕು. ಅದ ತೊಗರಿಬೇಳೆ ಹೆಸರುಬೇಳೆ ಸಾಂಬಾರ ದಿಢೀರ್ ಅಂತ ಯಾವ ತರ ಮಾಡ್ತೀವಿ ಅಂತ ಅದನ್ನ ತೋರ್ಸ್ಬೇಕಂತಿತ್ತು. ಅಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ. ನಾಷ್ಟಾನು ಆಯ್ತು, ದೇವ್ರ ಪೂಜೆ ಆಯ್ತು, ಎಲ್ಲ ಕೆಲಸ ಮುಗೀತು. ಈಗ ಬ್ಲೌಸ್ ಒಂದ್ ಸ್ವಲ್ಪ ಸ್ಟಿಚ್ ಮಾಡೋ ಭಾಳ ಬಂದಾವು. ಈ ಮದ್ವಿ ಓಡಾಟದೊಳಗ ಸ್ಟಿಚ್ ಮಾಡೋದ ಮಾಡಾಕ ಹೋಗಿಲ್ಲ. ಅದಕ್ಕೆ ಫ್ರೆಂಡ್ಸ್ ಅವನ್ನ ಸ್ಟಿಚ್ ಮಾಡೋದ ಯಾವ ತರ ತೋರಿಸ್ತೇನೆ ಬರ್ರಿ ನಿಮಗೂ. ಇವಾಗ ಸಿಂಪಲ್ ಬ್ಲೌಸ್ ಅದ, ವರ್ಕ್ ಇದು ಏನಿಲ್ರಿ. ಆಮೇಲೆ ಫ್ರೆಂಡ್ಸ್ ಮನೆ ಹಾಕೊಂಡಿನಲ್ಲ ನಾ ಬ್ಲೌಸ್ ಇದು ಆ ಥರನೇ ವರ್ಕ್ ಮಾಡ್ತೀನಿ. ಯಾರಾದ್ರೂ ಮಾಡ್ಸಾರು ಇದ್ರೆ ಹೇಳ್ರಿ, ಮಾಡಿಕೊಡ್ತೀನಿ. ಈ ಹೊರಗಡೆ 1000 ತಗೋರಿರ್ತದ್ರೆ ನಾನು 700 ತಗೋತೀನಿ. ಎಕ್ದಮ್ ಚೀಪ್ ರೇಟ್ನಾಗ ಮಾಡಿಕೊಡ್ತೀನಿ. ಹಂಗೆ ಯಾರು ಹೊಲ್ಸಾರು ಇದ್ರೆ ಹೇಳ್ರಿ, ಕಾಮೆಂಟ್ ಹಾಕ್ರಿ, ಮಾಡಿಸೋದೈತೆ ಅಂತ ಹೇಳಿ. ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ನಾ. ಆದ್ರೆ ಮಾಡಿಸ್ಕೋರಿದ್ರೆ ಮಾಡಿಸ್ಕೋಬೋದು, ಸಮೀಪ ಇದ್ದವ್ರ. ರಾಯಬಾಗ್ ತಾಲೂಕದಾಗ ಇದ್ದವ್ರು ಮಾಡಿಸ್ಬೋದು. ಸರ್ ನಮ್ಮ ಮನೆಯವ್ರು ಕಾಲ್ ಮಾಡಿರೋ, ಹೋದ್ರ ಸ್ಟೇಟಸ್ ಇಟ್ಟಿದ್ರಿ. ಈಗ ಆ ಸ್ಟೇಟಸ್ ಏನಂತ ಹೇಳೋದು ಬೇಡ, ಯಾಕಂದ್ರೆ ಅವರು ವಿಡಿಯೋ ನೋಡ್ತಿರ್ತಾರ. ತಿಳ್ಕೊಳಕ್ ಅರ್ಥ ಸಿಕ್ಕಾಪಟ್ಟೆ ಐತೆ ಅದಕ್ಕೀಗ. ಯಾರ ಸ್ಟೇಟಸ್ ಇಡ್ಬೇಕಾದ್ರ ಅದಕ್ಕೆ 100 ಸಲ ಯೋಚನೆ ಮಾಡಿ ಸ್ಟೇಟಸ್ ಇಡ್ರಿ. ಅದಕ್ಕೆ 1ಕ್ಕೆ 10 ಅರ್ಥ ಆಗ್ತಾವ, ಅರ್ಥಕ್ಕೆ ಅನರ್ಥ ಆಗ್ಬಾರ್ದು ಜೀವನಕ್ಕೆ. ಅದಕ್ಕೆ ಸ್ಟೇಟಸ್ ಇಡೋ ಮುಂದ ಸ್ವಲ್ಪ ವಿಚಾರ ಮಾಡಿ ಇಡ್ರಿ ಅಂತ ಕೇಳ್ಕೊತೀನಿ. ಇನ್ನು ಮನೆಯವ್ರ ನಗಾಕತ್ತಾರ ಆ ಸ್ಟೇಟಸ್ ನೋಡಿ. ಇವಾಗ ಫ್ರೆಂಡ್ಸ ಅದು ಒಗ್ಗರಣೆ ಹಾಕೊಂಡಲ್ಲ, ಇವಾಗ ಇದಕ್ಕೆ ಕೊತ್ತಂಬರಿ ಹಾಕೊಂಡೇನಿ. ಇವಾಗ ಸ್ವಲ್ಪ ಇದನ್ನ ಟೇಸ್ಟ್ ನೋಡ್ಕೊಂಡು ಇವಾಗ ಫ್ರೆಂಡ್ಸ್ ಅಲ್ಲಿ ಧರ್ಮಸ್ಥಳ ಸಂಘ ಅಂತ ಇರ್ತೈತಿ, ಅಲ್ಲೊಂದು ಸ್ವಲ್ಪ ಇನ್ನೂ ನಮ್ದು LIC ಬಾಂಡ್ ಬಂದೈತಂತ ತರಕ್ಕೆ ಹೋಗ್ಬೇಕಾಯ್ತು ಫ್ರೆಂಡ್ಸ. ಅದಕ್ಕೆ ಹೊಂಟೇನಿ. ಕೀಲಿ ಒಂದು ಎಲ್ಲಿ ಇಡ್ತಾರ ಸಿಗಂಗಿಲ್ಲ, ಕೀಲಿ ಹಾಕಂಗಿಲ್ಲ. ಜಾಸ್ತಿ ಮನೆ ಅಜ್ಜ ಈ ಮನ್ಯಾಗ ಇರ್ತಾರೆ ಅಂಥೇಳಿ ಹಾಕ್ಕೊಂಡು ಹೋಗಬೇಕು. LIC ಅಂದ್ರೆ ಜಾಸ್ತಿ ಏನಿರಂಗಿಲ್ಲ ಫ್ರೆಂಡ್ಸ್. ಅದು ವಾರ 120 ರೂಪಾಯಿ ತುಂಬ್ತೀವಿ. LIC ಅಂತ ಮಾಡಿರ್ತೀವಿ. ಸುಮ್ಮನೆ ಏನಾದರೂ ಹೆಣ್ಮಕ್ಳು ಒಂದು ಉಳಿತಾಯ ಅಂತ ಇರ್ತೈತೆ ಅಂತೇಳಿ ಮಾಡಿರ್ತೀವಿ. ಅದಕ್ಕೆ ಅಲ್ಲಿ ಹೋಗಿ ಬರಬೇಕಾಗೈತಿ. ಈಗ ಹೋಗಿ ಬರ್ತೀನಿ ಫ್ರೆಂಡ್ಸ. ಎಲ್ಲೈತಪ್ಪ ಅನ್ಕೊಡ್ರಿ, ಇಲ್ಲೇ ನಮ್ಮ ಮನೆ ಹತ್ರನ ಐತದ. ಇದು ಕೀಲಿ ಒಂದು ಕೊಡ್ರಂಗಿಲ್ಲ ರೀ, ಇಷ್ಟು ಪ್ರಾಬ್ಲಮ್ ಇಟ್ಟು ಕಾಡಕತ್ತೈತಿ. ಕೂಡ್ರಂಗಿಲ್ಲ ಚಿಲ್ಕ. ಆಮೇಲೆ ಫ್ರೆಂಡ್ಸ 4 ದಿವಸ ಆಯಿತು, 4 ಇವತ್ತಿಗೆ 7 ದಿವಸ ಆಯ್ತು ಫ್ರೆಂಡ್ಸ. ನೀರೇ ಬರಾನಿಲ್ಲ, ಇಷ್ಟು ತ್ರಾಸ ಆಗತೈತಿ ನೀರಿಂದ. ಪಾಪ ನಮ್ಮ ಮನೆ ಹತ್ರ ಆಂಟಿ ಇದ್ದಾರೆ, ಅವ್ರ ತೊಗೊಂಡು ಹೋಗುತ್ತ ಮಾಮ ನೀನು ಅಂಥೇಳಿ ಪೈಪ್ ಹಾಕಿ ಕೊಡ್ತಾರೆ ನೀರು. ಅದೊಂದು ಚಲೋ ಆಗೈತಿ ಫ್ರೆಂಡ್ಸ. ಇವಾಗ ಫ್ರೆಂಡ್ಸ ಇದು ಬ್ಲೌಸ್ ಎಲ್ಲ ಹೊಲದ ರೆಡಿ ಆಗೈತಿ. ಇವಾಗ ಇದ್ರ ಮಾಪಿ ನೋಡೋಣ, ಇದು ಎಷ್ಟು ಲೆಂತ್ ಆಗೈತಿ ಅಂಥೇಳಿ. ಇದನ್ನ ಯಾವ ಥರನಾಗಿ ಮಾಪ್ ಮಾಡೋದ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ. ಬ್ಲೌಸ್ ಬಿಗ್ನೆಸ್ ಇರ್ತಾರಲ್ಲ ಅವ್ರಿಗೆ ತುಂಬ ಉಪಯೋಗ ಆಗ್ತೈತಿ ಇದೆ ನೋಡಿ. ಕರೆಕ್ಟ್ ಮಾಪ್ ಮಾಡ್ಕೊಳ್ಳೋದು ಇವಾಗ.
ಇವಾಗ ಇಷ್ಟು ಎಕ್ಸ್ಟ್ರಾ ಉಳಿತಲ್ಲ ಇದ ಬ್ಲೌಸ್ ಇಲ್ಲಿ ಎಷ್ಟು ಬೇಕಂತ ಹೇಳಿ ಇಲ್ಲಿ ಮಾರ್ಕ್ ಮಾಡ್ಕೋದ. ಬಟಾಟಿ ವಡಾ ಬೇಕಂತವಂಗ ಅದಕ್ಕೆ ಬಟಾಟಿ ಕುದಿಸಿ ಇಟ್ಕೊಂಡೀನಿ. ಮಧ್ಯಾಹ್ನ ಕುದಿಸಿ ಇಟ್ಟಿದ್ನಿ. ಯಾವ್ದು ಬೇಡ್ತಾನೆ ಅದು ಮಾಡಕ್ಕೆ ಬರ್ತೈತೆ ಅಂತ ಹೇಳಿ, ಇಲ್ಲಾಂದ್ರೆ ಬಜ್ಜಿ ಮಾಡಕ್ಕೆ ಬರ್ತೈತೆ ಬಟಾಟಿ ಅಂಥೇಳಿ ಬಟಾಟಿ ಇದೆ ವಡಾಕ. ಆಮೇಲೆ ಇಲ್ಲಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಆಮೇಲೆ ಅಜ್ವಾನ ಅಷ್ಟು ಹಾಕಿ ಇದನ್ನು ಮಿಕ್ಸರ್ ಮಾಡ್ಕೊತೀನಿ ಫ್ರೆಂಡ್ಸ. ಆಮೇಲೆ ಇಲ್ಲಿ ಮನೆ ಕಟ್ಟಡದರ ಅವ್ರಿಗೆ ಚಹಾ ಮಾಡಕ್ಕೆ ಇಟ್ಟೀನಿ ಫ್ರೆಂಡ್ಸ. ಇದು ಚಹಾ ಒಯ್ಯಕ್ಕೆ ಬರ್ತಾರೆ ನಮ್ಮ ಮನೆಯವ್ರು. ಚಹಾ ಸೋಸ್ಕೊಡ್ತೀನಿ. ಕೊಟ್ಟು ಇದು ವಡಾ ಮಾಡೋದು ತೋರಿಸ್ತೀನಿ ನಿಮಗೆ ಯಾವ ಥರನಾಗ ವಡಾ ಮಾಡೀನಿ ಅಂಥೇಳಿ. ಕುದಿಯಾಕತ್ತೈತೆ ಚಹಾದ. ದಿವಿತ್ಗೆ ಬಟಾಟಿ ವಡಾ ಮಾಡಿ ನಮಗೆ ಪೂರಿ ಏನ್ರಿ ಮಾಡ್ಕೊಳಕ್ಕೆ ಬರ್ತೈತಿ ಅಂಥೇಳಿ, ಸಾಂಬಾರ್ದ ಏನ್ರಿ ಮಾಡಕ್ಕೆ ಬರ್ತೈತಿ ಅಂಥೇಳಿ ಮಾಡಾಕತ್ತೀನಿ ಫ್ರೆಂಡ್ಸ. ನೋಡೋಣ ಇಷ್ಟ ಸಾಕಂದ್ರೆ ಬಿಡ್ತೀನಿ, ಮತ್ತಿಲ್ಲ ಅಂದ್ರೆ ಬೇಕಂತಂದ್ರೆ ಪಾನಿಪುರಿ ಇದಾವೆ, ಪುರಿ ಅಷ್ಟು ಇದನ್ನು ಮಾಡ್ಕೊಂಡು ಉಳ್ಳಾಗಡ್ಡಿ ಅಷ್ಟು ಚಾಪ್ ಮಾಡ್ಕೊತೀನಿ. ಇವಾಗ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನಿ ಫ್ರೆಂಡ್ಸನ್ನ. ಇದ್ರೊಳಗೆ ಇವನ್ನ ಬಟಾಟಿ ಸ್ಮ್ಯಾಶ್ ಮಾಡೋನು ಚಲೋ ತಂಗೆ. ಬಟಾಟಿ ಚೆನ್ನಾಗಿ ಇದನ್ನು ಮಾಡಿ ಕಿವುಚ್ಕೋಬೇಕು. ಇವನ್ನ ಗಂಟು ಇರಬಾರ್ದಲ್ವ. ಅದನ್ನು ನಾವು ಬಟಾಟಿ ಹಾಕಿವೆ ಅದ್ರೊಳಗೆ ಅಂಥೇಳಿ ಗೊತ್ತಾಗಬಾರ್ದವ. ಆ ಥರನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಫ್ರೆಂಡ್ಸ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋಗಳು ನೋಡಿರಿ. ವಿಡಿಯೋ ಕೊನೆ ತನಕ ಏನಿರ್ತೈತೆ ಅನ್ನೋದು ನಿಮಗೂ ಗೊತ್ತಾಗ್ತೈತಿ. ಈಗ ಉಳ್ಳಾಗಡ್ಡಿ ಜೊತೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸಾಬುದಾನಿ ಹಾಕೋತೀನಿ ಫ್ರೆಂಡ್ಸ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ, ಯಾಕಂದರೆ ಇದು ಮನ್ಯಾಗ ಮಾಡಿರ್ತೀವಲ್ಲ ಕಲರ್ ಜಾಸ್ತಿ ಇರ್ತೈತಿ. ಆಮೇಲೆ ಇವಾಗ ಸಾಬುದಾನಿ ಫ್ರೆಂಡ್ಸ, ನೆನ್ನಿಟ್ಟು ಸಾಬುದಾನಿ ಇದಾವೆ, ಇವನ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇನ್ನು ಚಲೋ ತಂಗೆಲ್ಲ ಕಿವುಚ್ಕೊಳ್ಳೋಣ. ಚೆನ್ನಾಗೆಲ್ಲ ಕಿವುಚಿಟ್ಕೊಳ್ಳೋಣ. ಕಿಟ್ಲಿಕ್ಕಾದ್ರೆ ನೋಡ್ರಲ್ಲ ಫ್ರೆಂಡ್ಸ, ಈ ಚೆನ್ನಾಗೆಲ್ಲ ಇದನ್ನ ತೆಗೆದಿಟ್ಕೊಳ್ಳೋಣ. ಈಗ ಅದನ್ನ ಮೆಣಸಿನ್ಕಾಯಿದು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಇವಾಗ ಫ್ರೆಂಡ್ಸ್ ಇದಕ್ಕೆ ಬಟಾಟಿ, ಉಳ್ಳಾಗಡ್ಡಿ, ಸಾಬುದಾನಿ, ಆಮೇಲೆ ಅರಿಶಿನ ಪುಡಿ, ಇವಾಗ ಕೊತ್ತಂಬರಿ ಹಾಕೋತೀನಿ ಫ್ರೆಂಡ್ಸ್. ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡೀನಿ ಕೊತ್ತಂಬರಿ. ಆಮೇಲೆ ಇದು ಜೀರಿಗೆ ಹಸಿಮೆಣ್ಸಿಕಾಯಿ ಸಣ್ಣ ಮಾಡ್ಕೊಂಡ ಪೇಸ್ಟ್ ಐತಿ. ಘಾಟ ಸಿಕ್ಕಾಪಟ್ಟಿ ಬರತೈತ್ರಿ ಅದು ಮೆಣಸಿಕಾಯ್ದ. ಆಮೇಲೆ ಇವ ಅಜ್ವಾನ್ ಅದಾವ್ರಿ. ಯಾವುದೋ ಸ್ನ್ಯಾಕ್ಸ್ ಐಟಮ್ ಮಾಡಕತ್ರ ಅಜ್ವಾನ್ ಹಾಕಿದ್ರೆ ಟೇಸ್ಟ್ ಅಥವಾ. ದೊಡ್ಡ ಮಗಳು ಫೋನ್ ಮಾಡಿದ್ರಿ ಜಸ್ಟ್. ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸತಿ ಕಾಲ್ ಇರ್ತೈತಿ ಫ್ರೆಂಡ್ಸಿಗಿದೆ. ಫೋನ್ ಮಾಡಿದ್ಲು, ಸ್ನ್ಯಾಕ್ಸ್ ಕೊಟ್ಟಿದ್ರಂತ. ತಿನ್ನಕ್ಕಾಗಲಿ ಮಮ್ಮಿ, ಸಿಕ್ಕಾಪಟ್ಟಿ ಆಯಿಲ್ ಇತ್ತು ತಂದ್ಲು. ಒಂದು ಸ್ವಲ್ಪ ಆಯಿಲ್ ಅವಾಯ್ಡ್ ಮಾಡ್ತಾಳ್ರಿ. ಇವ ಅಜ್ವಾನ ಜಸ್ಟ್ ಕೈ ಒಳಗೆ ಈ ಥರನಾಗಿ ಪ್ರೆಸ್ ಮಾಡ್ಕೋಬೇಕು, ತಿಕ್ಕೋಬೇಕು. ಹಿಂಗೆ ಕಲ್ಲಾಗ ಜಜ್ಜಕ್ಕಿಂತನೂ ಈ ಥರನಾಗಿ ತಿಕ್ತವಲ್ಲ, ಸಿಕ್ಕಾಪಟ್ಟಿ ಸ್ಮೆಲ್ ಬರ್ತಾವ. ವಾಹ್, ಜಸ್ಟ್ ಹಿಂಗೆ ತಿಕ್ಕೊಂಡ ಹಾಕಿಬಿಟ್ರೆ ಆಯ್ತು ಮೆಣಸನ್ನ. ಏನ ಸ್ನ್ಯಾಕ್ಸ್ ಐಟಮ್ ಮಾಡ್ರಿ, ಅದಕ್ಕೆ ಸ್ವಲ್ಪ ಅಜ್ವಾನ್ ಇದ್ರನ ಟೇಸ್ಟ್.
ಸಾಕು. ಹಾಕಿನ ಇದಕ್ಕೆ ಇದು ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡೀನಿಲ್ಲ, ಇದನ್ನೇ ಇವಾಗ ಹಾಕೋತೀನಿ. ಹಸಿಮೆಣ್ಸಿಕಾಯಿ ಪೇಸ್ಟ್ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕೊಂಡೇನಿ. ಇವಾಗ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕೋತೀನಿ, ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕೋತೀನಿ. ಈಗ ಕಡಲೆ ಹಿಟ್ಟು ಹಾಕ್ತೀನಿ ಇದಕ್ಕೆ. ಫ್ರೆಂಡ್ಸ್, ಇದು ಬೈಂಡಿಂಗಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಮಾತ್ರ ಕಡಲೆ ಹಿಟ್ಟು ಹಾಕೋತೀನಿ. ಇಷ್ಟು ಸಾಕ್ರಿ. ಇವಾಗ ಪಾತ್ರೆ ಬಿತ್ತು ಕೆಳಗೆ. ಇಷ್ಟು ಕಡಲೆ ಹಿಟ್ಟು ಸಾಕ. ನೋಡಿರಿ, ಇದೇನು ಕಾಲತ್ರಿ ಫ್ರೆಂಡ್ಸ್. ಇವಾಗ ಇದನ್ನ ಯಾವ ಥರ ಮಾಡೋದು ತೋರಿಸ್ತೀನಿ. ಭಾಳ ದಪ್ಪ ಮಾಡಬಾರ್ದು, ದಪ್ಪ ಮಾಡೋದು ಸರಿಯಾಗಿ ಏನಿಲ್ಲ. ಡೀಪ್ ಫ್ರೈ ಮಾಡೋದೈತಿ. ಇಷ್ಟಂದ್ರೆ ಸಾಕ. ಇನ್ನು ಸ್ವಲ್ಪ ಮೊದಲ ಎಣ್ಣೆ ಒಳಗೆ ಬಿಟ್ಟು ನೋಡೋಣ ಕಾಲತ್ರಿ ಕರೆಕ್ಟಾಗಿ. ಇವಾಗ ಬಿಡೋಣ ಫ್ರೆಂಡ್ಸ್ನ. ಚೆನ್ನಾಗಿ ತಟ್ಕೊಂಡ ಕೈಯಾಗ ತಟ್ಟಾಕಿದನ್ನ ನೋಡ್ತಾರ, ಪ್ಲಾಸ್ಟಿಕ್ ತೊಗೊಂಡು ತಟ್ಕೊಳ್ರಿ. ಚೆನ್ನಾಗಿ वापस परसों
ಹಂಗಾಗಿ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡ್ಕೊಳ್ತೀವಿ. ಸಿಕ್ಕಾಪಟ್ಟಿ ಮೋಡ ಹಾಕೈತಿ. ಮೋಡೊಳಗೆ ಇಂಥ ಸ್ನ್ಯಾಕ್ಸ್ ಇದ್ರೆ ಸಖತ್ ಇಷ್ಟ. ಹೆಂಗೆ ಉಪ್ಪು ಬರಕತ್ತಾವ ನೋಡ್ರಿ. ಹಾಲು ಅರಿಶಿನ ತೆಗೆದಿಟ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬೇಕು. ಜಾಸ್ತಿ ಕ್ರಿಸ್ಪಿನೆಸ್ ಬರ್ತಾವೆ ಅಕ್ಕಿ ಹಿಟ್ಟು ಹಾಕಿದ್ರೆ. ಅಕ್ಕಿ ಹಿಟ್ಟು ಖಾಲಿ ಆಗೈತಿ, ಬಿಸ್ಕೊಂಡು ಬರಕ್ಕೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ಇದನ್ನಷ್ಟ ಹಾಕಿ ಮಾಡಕತ್ತೀನಿ. ಹೌದು, ಇವಾಗ ಚೆನ್ನಾಗಿ ಬೆಳೆದಾವ. ತೆಗೋಣ. ಯಾವ ತಣ್ಣಗೆ ಅಂತೀನಿ. ಫ್ರೆಂಡ್ಸ್, ಯಾವ ತನ್ನ ಕ್ರಿಸ್ಪಿ ಆಗ್ಯಾವ ಆಗಿರೋ ಅಂತ ಅಂದ್ಕೊಂಡೇನಿ. ಸಿಕ್ಕಾಪಟ್ಟಿ ಕ್ರಿಸ್ಪಿ ಆಗ್ಯಾವ. ಟೇಸ್ಟ್ ಮಾಡ್ತೀನಿ ಹೆಂಗೆ ಅಂತ ಹೇಳ್ತೀನಿ. ಬಾಳೆ ಗಂಟ ಹೋಗ್ತಿದ್ ಹೋಗ್ತಿದ್ರಿ. ಫ್ರೆಂಡ್ಸ, ನಮ್ಮ ಅವ್ವಾರ ನಮ್ಮ ಅಪ್ಪರಿಗೆ ವಡ ಕೊಟ್ಟೇನಿ. ತಿಂದೆ ಟೇಸ್ಟ್ ಹೆಂಗೆ ಹೇಳ್ತಾರೆ ಕೇಳೋಣ. ಹೆಂಗೆ ಅಪ್ಪ? ಬೆಸ್ಟ್ ಆಗ್ಯಾವ್ರಿ? ಇವು ಹೆಂಗಾಗ್ಯಾವ? ನಮ್ಮ ಮನ್ಯಾಗ ಅಂದ್ಕೊಡ್ರಿ. ನೀನು ಹಾಕಿನ್ರವ, ನೀನು ಉಪವಾಸ ತಿನ್ನಾಕ ಹಾಕೀನಿ. ಹಲೋ ಫ್ರೆಂಡ್ಸ, ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ದಿವಿತ್ಗೆ ಹೋಮ್ವರ್ಕ್ ಭಾಳ ಕೊಟ್ಟರು, ಹೋಮ್ವರ್ಕ್ ಮಾಡ್ಸಕತ್ತೀನಿ. ಹೋಮ್ವರ್ಕ್ ಮಾಡಕತ್ತ ನಾವು ಸ್ನ್ಯಾಕ್ಸ್ದಿಂದ. ಆಮೇಲೆ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ, ಪೂರ್ತಿ ವಿಡಿಯೋ ನೋಡಿ. ಒಂದು ಲೈಕ್ ಕೊಡೋದು ಮರೆಯಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದು ಪ್ಲೀಸ್ ಮಾಡಿ ಹಾಕೋಬೇಡ್ರಿ ಫ್ರೆಂಡ್ಸ ಅಂತ ಹೇಳಿ ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಮನೆ ಮಗಳನ್ನ ಬೆಳೆಸ್ರಿ ಅಂತ ಹೇಳಿ ನಾನು ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬೈ ಫ್ರೆಂಡ್ಸ್.